ಕ್ರೆಡಿಟ್ ಸೈನಿಕರಿಗೆ ಹೋಗ್ಬೇಕು, ಇಂದಿರಾ ಗಾಂಧಿ ಅವರಿಗೆ ಹೋಗ್ಬೇಕು. ಸಂಧಾನದ ಮೇಜಿನಲ್ಲಿ ಸೋತವರು ರಾಜಕೀಯ ನಾಯಕರು, ಸೇನಾಧಿಕಾರಿಗಳು. ಸೇನಾಧಿಕಾರಿಗಳೆಲ್ಲ ಸಂಧಾನಕ್ಕೆ ಹೋಗಿದ್ದು, ರಾಜಕೀಯ ನೇತೃತ್ವ. ಹೇಳಿ, ಈಗ 93,000 ಜನರನ್ನು ಬೇಸರತ್ತಾಗಿ ಬಿಡುಗಡೆ ಮಾಡಿ ನಮ್ಮ 54 ಜನರನ್ನು ಬಿಡಿಸ್ಕೊಳ್ಳೋದು ಬರದೇ ಇದ್ದವರು. POK ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳಿದ್ರು, ಮಾತುಕತೆ ಇದ್ದರೆ ಭಯೋತ್ಪಾದನೆ ಮತ್ತು POK ಬಗ್ಗೆ ಮಾತ್ರ ಅಂತ. POKನ ಬಿಡಿಸ್ಕೊಳಕ್ಕಾಗ್ತಿರಲ್ವಾ? 93,000 ಜನ ಸೆರೆ ಸಿಕ್ಕಿದ್ರಲ್ಲ. ಸಿಂಧು ನದಿ ಒಪ್ಪಂದನ ರದ್ದು ಮಾಡಿಸೋ ತಾಕತ್ತು ತೋರಿಸಿದ್ರ? ಈಗ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ ಅಂತ ಹೇಳುವ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ಟೆರರಿಸಮ್ ಅಂಡ್ ಟಾಕ್ ಅದು ಒಟ್ಟಿಗೆ ನಡೆಯಲ್ಲ ಅಂತ ಹೇಳುವ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ವ್ಯಾಪಾರ, ಭಯೋತ್ಪಾದನೆ ಒಟ್ಟೊಟ್ಟಿಗೆ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ನೀವೇನು ಮಾಡಿದ್ರಿ? ಹಂಗಾಗಿ ನಾನು ಈ ವಿಷಯದಲ್ಲಿ ಉತ್ತರ ಕೊಡಬೇಕಾಗಿರೋದನ್ನು ಶಶಿ ತರೂರ್ ಅವರ ಸ್ಟೇಟ್ಮೆಂಟೇ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸಂಧಾನದ ಮೇಜಲ್ಲಿ ಸೋತವರು ಯಾರು? ನಾನು ಅವರಿಗೆ ಪ್ರಶ್ನೆ ಕೇಳ್ತೀನಿ. ಸಿಮ್ಲಾ ಒಪ್ಪಂದದಲ್ಲಿ 93,000 ಜನರನ್ನು ಬಿಟ್ರಿ, ವಾಪಸ್ ಏನು ಗಳಿಸ್ಕೊಂಡ್ರಿ? ಈಗ ಕಳ್ಕೊಂಡಿರೋದೇನು? ನಾವು 9 ನೆಲೆಗಳ ಧ್ವಂಸ ಕಳ್ಕೊಂಡಿರೋದ? ಇದು 11 ಏರ್ಬೇಸ್, ಇಡೀ ಸಿಸ್ಟಮ್ಮೇ ಧ್ವಂಸ ಕಳ್ಕೊಂಡಿದ್ದೀವಾ? ಭಾರತದ ಮೇಕ್ ಇನ್ ಇಂಡಿಯಾ ತಾಕತ್ತೇನು ಅಂತ ತೋರಿಸಿದ್ದೀವಿ. ಮೇಡ್ ಬೈ ಇಂಡಿಯಾ ತಾಕತ್ತೇನು ಅಂತ ತೋರಿಸಿದ್ದೇವೆ. ಇದು ಭಾರತದ ತಾಕತ್ತು, ಈ BJP ತಾಕತ್ತು ಅಂತ ನಾನು ಹೇಳಲ್ಲ. ಇದು ಭಾರತದ ತಾಕತ್ತು. ಮತ್ತೆ ನಾನು ಭಾಳ ಸ್ಪಷ್ಟವಾಗಿ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಇದು ಭಾರತದ ತಾಕತ್ತು.